ಸಾರ್ವಜನಿಕರು ಎಲ್ಲಾರು ಗುಂಡಿ ಕಂಡ್ರೆ ನೀವು ನಿಮ್ ತೊಂದರೆ ಇತ್ತು ಅಂದ್ರೆ ನೀವು ನಮ್ಗೆ ತಿಳಿಸಿ ಅಂತ ಯಾರು ಕರೆದಿರ್ಲಿಲ್ಲ. ನಾನೇ ಆಪ್ ಮಾಡಿ ಪೊಲೀಸ್ ಅವ್ರ ಕೆಲವು ಬರ್ಸ್ಕೊಂಡು ಮಾಡಿದ್ದು ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಎಲ್ಲಾ ನಗರದಲ್ಲೂ ಇದೆ. ಆದ್ರೆ ನಮ್ದು ಪಾಪ ಏನ್ ಮಾಡ್ತೀರಿ, ಇದೊಂದು ಗ್ಲೋಬಲ್ ಸಿಟಿ ಅಲ್ವಾ, ಅದಕ್ಕೆ ಹೆಚ್ಚಿಗೆ ನೀವು ಪ್ರಚಾರ ಮಾಡ್ತೀರಿ. ಪ್ರಧಾನಿ ರಸ್ತೆಯಲ್ಲಿ ಅಲ್ಲಿ ಗುಂಡಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಗುಂಡಿಗಳು ಇಲ್ಲ ಅಂತ ಬಿಜೆಪಿ ನಾಯಕ ಹೇಳ್ತಿದ್ದಾರೆ. ನನ್ನ ಜೊತೆ ಬಾ ಅಂತ ಹೇಳಪ್ಪ, ನಾನು ಕರ್ಕೊಂಡು ಡೆಲಿಗೇಷನ್ ಕರ್ಕೊಂಡು ನಡಿಯಕ್ ಕೇಳ್ರಿ. ಅದು ಯಾರು ಹೇಳಿದ್ರು? ನಾನು ಡೆಲ್ಲಿ ತೋರಿಸ್ತೀನಿ. ನಾನೇ ಕರ್ನಾಟಕ ಭವನದಿಂದ ಹೋಗ್ಬೇಕಾದ್ರೆ ನಾನು ನೋಡಿದ್ದೀನಿ. ಎಲ್ಲ ಕಡೆ ಏನು ಮಾಡಕ್ಕಾಗಲ್ಲ. ನಾನು ಅವ್ರ ತಪ್ಪು ಅಂತ ನಾನು ಇನ್ನು ಹೇಳುದಿಲ್ಲ. ಡೆಲ್ಲಿಲೂ ಇದೇ ಪರಿಸ್ಥಿತಿ. ನೀವು ಬನ್ನಿ, ಯಾವಾಗ ಬರ್ತೀರ ಹೇಳಿ, ಅವ್ರ ಕರೆ ಯಾವಾಗ ಬರ್ತಾರ ಹೇಳಿ. ಹಂಗೆ ಅವ್ರ ಪ್ರೈಮ್ ಮಿನಿಸ್ಟರ್ನ ಇದು ದುಡ್ಡು ಕೊಡೋರು ಯಾರೋ ಇದ್ರೆ ಭೇಟಿ ಮಾಡೋಣ. ಎಲ್ಲ ಮಂತ್ರಿಗಳನ್ನ ಎಂಪಿಗಳನ್ನೆಲ್ಲ ನಡೀರಿ ಒಂದಿನ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಕಸನೂ ಇದೆ. ಕಾಂಗ್ರೆಸ್ ಆಫೀಸ್ ಹೋದೆ, ಆ ಜಯಮಲ್ ರೋಡ್ ಇಂದ ಬಂದೆ. ಒಂದ್ ಮೂಲೆಯಲ್ಲಿ ಬಂದ್ಬಿಟ್ಟು ಆಗ್ಲೇ ನಿನ್ನೆ ರಾತ್ರಿ ಇರ್ಲಿಲ್ಲ, ಇವತ್ತಾಗ್ಲೇ ಬಂದು ದೊಡ್ಡ ಡಬ್ರಿಸ್ ಒಂದು ಲೋಡ್ ಹಾಕ್ಬಿಟ್ಟವ್ರೆ. ಈಗ ಅವನ್ನ ಕಂಡುಹಿಡಬೇಕು. ಜಯಮಲಿಂದ ಬಂದ್ಮೇಲೆ ನಾನು ಈಗ ಬರ್ಬೇಕಂತ ನಾನು ನೋಡಿದೆ. ರೈಲ್ವೆ ಸ್ಟೇಷನ್ ಮೂಲೆಯಲ್ಲಿ ಬಂದ್ಬಿಟ್ಟು ಒಂದ್ ಲೋಡ್ ಡಬ್ರಿಸ್ ಹಾಕ್ಬಿಟ್ಟು ಕಾನ್ಕ್ರೀಟ್ ಅಲ್ಲಿ ಒಂದ್ಸತಿ ವಿಡಿಯೋಲಿ ಚೆಕ್ ಮಾಡ್ತಾರೆ ಯಾವತ್ತೊಂದು ಹಾಕಿದೆ ಅಂತ ಮಾಡಿ ಚೆಕ್ಅಪ್ ಮಾಡಿ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು, ಅವ್ನ ಗಾಡಿ ಸೀಸ್ ಮಾಡೋದು ಏಕೆ ನನಗೆ ಕಮಿಟಿ ಇದೆ. ಆ ಕಮಿಟಿಯವರು ಮಾಡಿರ್ತಾರೆ. ಪಬ್ಲಿಕ್ ಎಲ್ಲ ಏನಾದ್ರು ಗ್ರೀವೆನ್ಸಸ್ ಇತ್ತು ಅಂತಾನೆ ಅರ್ಜಿ ಹಾಕೊಳ್ಳಿ. ಜನರು ಕೂಡ ಹೌದು, ಜನರು ಸಹಕಾರ ಕೊಡ್ತಾ ಇಲ್ಲ. ಇದು ಕಾರ್ತಿ ನಾನು ಕೆಲವೆಲ್ಲ ಸೈಡಲ್ಲಿ ಬಂದು ರಾತ್ರಿ ಹಾಕ್ಬಿಡ್ತಾರೆ. ಅದು ನೀವು ಒಂದ್ ನೋಡಿತ್ತು, ಕ್ಯಾಮ್ರಾ ಚೆಕ್ ಮಾಡ್ಬಿಟ್ಟು ಮಾಡಿ.